ಏನು ಬೈ ತಂಡ್ಯದಿಂದ ನೀವು ಫುಲ್ ಬರ್ಗೆಟ್ರಲ್ಲ. ಹಾ ಇವ್ರಿಗೆ ಮಾಮ ಅನ್ಕೊಳಕ್ ಬಾ ಇಷ್ಟನ. ಮಾಮ ಅಂದ್ ನೋಡ 2 ಎಕರೆ ಕಬ್ಬಿನ ಪಡ ನಿಂದ ನಾ ಇದು ಸೌಂಡ್ ಅಂದ್ರೆ. ಹಲೋ ಓಕೆ, ಇದೀಗ ಆಗಮಿಸಿರುವಂತ ಎಲ್ರು ಆರಾಮದಿರಲ್ಲ? ಆರಾಮದಿಲ್ಲ, ಇಟ್ಟು ಮಂದಿ ಬಂದಾರ. ಹಾ ಒಂದ್ಸಲ ತಿಂಡಿನ ಒಂದ್ಸಲ ಕೂಗೊಡ್ರಣ. ಹೆಂಗ್ ಹೊಡಿತೀರಿ ಆ ಕಡೆ? ಹೇಗಪ್ಪ ನೀವು ಆಕೆ ಪರ್ವ ಬಂದಿರ ನಮ್ಮ ಪರ್ವ ಬಂದಿರ ಮತ್ತ ಆಕೆಗೆ ಹೋಗ್ತಿರೋ ಬೈ? ಏ ನನ್ನ ಮುದ್ದಿನ ಅಣ್ಣ ಎಲ್ಲರಿಗೆ ಅಣ್ಣ ತಮ್ಮ ಅಂದ್ರೆ ಮಠಕ್ಕೆ ಹೋಗೋದನ ಅವ್ರಿಗೆ ಕೇಳಿ. ನೀವು ಅಣ್ಣ ಇದೀರ? ತಡಿ ಅಣ್ಣ ಅನ್ನೊಮ್ಮೆ. ಅಣ್ಣಯ್ಯ ಓ ಅನ್ರು. ಒಬ್ರು ಇಲ್ಲ, ಎಲ್ಲರೂ ಜಾತ್ರೆಗೆ ಹೋಗಿರೋರು. ಈ ಕಡೆ ನಮ್ಮ ಅಣ್ಣ ತಮ್ರು. ಆಹಾ ಯಾರು ಇಲ್ಲ. ಮಾಮ ಮತ್ತೆ ಏನ್ ಅನ್ಬೇಕು ನಿಮಗ? ಮಾಮ ಅಣ್ಣ ಒಂದ್ಸಲ ಏನ್ ಅನ್ಬೇಕು? 2 ಎಕರೆ ಕಬ್ಬಿನ ಪಡ ಇಲ್ಲೇ. ಯಾವ್ದಕ್ ಸೌಂಡ್ ಬರ್ತೈತಿ ನೋಡಣ. ಅಣ್ಣ ದಿಸ್ ಲೈನ್ ಇಸ್ ಟೋಟಲಿ ಸ್ವಿಚ್ ಆಫ್. ನಮ್ ತಮ್ಮಂದ್ರು ಮಾಮ. ಏನು ಬೈ ತಂಡ್ಯದಿಂದ ನೀವು ಫುಲ್ ಬರ್ಗೆಟ್ರಲ್ಲ. ಹಾ ಇವ್ರಿಗೆ ಮಾಮ ಅನ್ಕೊಳಕ್ ಬಾ ಇಷ್ಟನ. ಮಾಮ ಅಂದ್ ನೋಡ 2 ಎಕರೆ ಕಬ್ಬಿನ ಪಡ ನಿಂದ. ನಾನ್ ಡೈಲಾಗ್ ಹೊಡ್ಲಿ? ಹಾ ವಾವಾ ಅಂತೀರಿ ಮತ್ತ ವಾವ ಅನ್ಸೋ ಮಂದಿ ಅದ. ಗ್ಲಾಸ್ ಮೇಲೆ ಗ್ಲಾಸು, ನಮ್ಮ ಹೆಣ್ಮಕ್ಳು ಹೈ ಕ್ಲಾಸು. ವಾವ್ ಸೂಪರ್. ಗ್ಲಾಸ್ ಮೇಲೆ ಗ್ಲಾಸು, ನಮ್ಮ ಹೆಣ್ಮಕ್ಳು ಹೈ ಕ್ಲಾಸು. ನಮ್ಮಪ್ಪಗೊಂದು ಕಾಲ್ ಮಾಡಿದ್ರ ನೀವು ಸ್ಪಾಟ್ ಅಲ್ಲೇ ಕಲಾಸು ಕಲಾಸು ಕಲಾಸು. ಆ ಟೈಮ್ನಾಗ ನಿಮ್ಮ ಅಪ್ಪನ ನಸೀಬ್ ಖರಾಬ್ ಇದ್ದು ಫೋನ್ ಸ್ವಿಚ್ ಆಫ್ ಇದ್ರೆ ಅತಿನಿ ತಾಲೂಕ್ ಹುಡುಗರು ಕೈಯಾಗ ನೀ ಪೇಸ ಪೇಸ. ಓಯ್ 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 ಏನ್ ಸೌಂಡ್? ಸೌಂಡ್ ಮಾಡಂಗಿಲ್ಲ. ಲಕ್ಷ್ಮೀ ಬಿಜಾಪುರ ಬಂದಾಳ ಈಗ. ಅಪ್ಪಿ ನೀ ಅವ್ರವ್ರಿಗೆ ಬಂದೆ ನೆನಪಿರ್ಲಿ. ಏನ್ ಆಟ ನಡಂಗಿಲ್ಲ. ಚಾಲು ಮಾಡಿ ಸೌಂಡ್. ಯಾವ್ದು? ಮತ್ತೊಮ್ಮೆ ಶ್ರೀ ಶೇಖರ್ ಬಾಬು ಹುಲ್ಯಾಳ್ ಇವರಿಗೆ 26ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಓಕೆ, ಧನ್ಯವಾದಗಳು ಲಕ್ಷ್ಮೀ ವಿಜಯಪುರ್ ಹಾಗೆ ಮ್ಯೂಸಿಕ್ ಮಹಿಳೆಯರವರಿಗೆ ಧನ್ಯವಾದಗಳನ್ನ ಹೇಳ್ತಾ ಬನ್ನಿ ಕಾರ್ಯಕ್ರಮ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಕೇಳೋಣ ಮತ್ತೊಂದು ವಿಶೇಷವಾದಂತಹ ಗೀತೆಯೊಂದಿಗೆ. ಹಾಗೆ ನಿಮ್ಮನ್ನೆಲ್ಲ ರಂಜಿಸಲಿಕ್ಕೆ ನಮ್ಮ ತಂಡದ ಹೆಮ್ಮೆಯ ನೃತ್ಯಗಾರ್ತಿಯರು ಕೂಡ ಆಗಮಿಸಿದ್ದಾರೆ. ಅವರಿಂದ ಕೂಡ ಅದ್ಭುತವಾದಂತಹ ಡ್ಯಾನ್ಸ್ ಅನ್ನು ಕೂಡ ನೋಡೋಣ ಅಂತ ಹೇಳ್ತಾ ಈಗ ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಸೊಗಸಾದ ಗೀತೆಗೆ ಧ್ವನಿಯಾಗನ ಪರ್ಸು ಒಂದು ಗೀತೆಯನ್ನು ತಗೊಂಡು ಬರ್ತಾ ಇದ್ದಾರೆ. ನಮ್ಮ ತಂಡದ ಇನ್ನೋರ್ವ ಗಾಯಕರಾಗಿರ್ತಕ್ಕಂಥ ಪರ್ಸು ಅವರಿಂದ ಕೇಳೋಣ ಮತ್ತೊಂದು ಸೊಗಸಾದ ಗೀತೆಯೊಂದಿಗೆ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಇದು ಶ್ರೀ ಶೇಖರ್ ಬಾಬು ಹಳ್ಯಾಳ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತಾ ಓಕೆ, ಪರ್ಸು ಯಾದವ್ ಅವರು ಹಾಡಿರ್ತಕ್ಕಂಥ ಅವರೇ ಅದ್ಭುತವಾದಂತಹ ಒಂದು ಜಾನಪದ ಗೀತೆಯನ್ನು ಕೇಳೋಣ. ರೆಡಿ? ದಯವಿಟ್ಟು ಕೂತ್ಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದೀವಿ. ಮಾಮ ಎಲ್ಲರೂ ಮದುವೆ ಆಧಾರದಾರ, ಅದಕ್ಕೆ ನಿಂತಾರೆ ಇವರು ಮನ್ಯಾಗ ಅಕ್ಕಗಳ ಕಾಲು. ದಯವಿಟ್ಟು ಕೂತ್ಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡ್ರಿ. ನಮ್ಮ ಯುವಕರು ದಯವಿಟ್ಟು ಎಲ್ಲರೂ ಕುಣಿಸ್ಬೇಕ. ಇನ್ನೂ ಕಾರ್ಯಕ್ರಮ ಈಗ ಸ್ಟಾರ್ಟ್ ಮಾಡಿದೀವಿ. ನಮ್ಮ ತಂಡ ನೃತ್ಯಗಾರ್ತಿ ಈಗ ಬಂದಾಳ. ತಳ ಕೂತ್ಕೊಂಡ್ಬಿಡಿ ಸರ್ ದಯವಿಟ್ಟು. ಇನ್ನೂ ಬಹಳ ಅದ ಜನಸಂಖ್ಯೆ ಹೊರಗದ, ಕೆಲವಷ್ಟು ಜನ ಎಲ್ಲರೂ ವೇದಿಕೆ ಬಂದ್ಬಿಡ್ತಾರ. ತಳ ಕೂತ್ಕೊಂಡ್ಬಿಡಿ ಸರ್ ಎಲ್ಲರೂ. ರೆಡಿ? ನೋಡೋಣ ಒಂದು ವಿಶೇಷವಾದ ಡ್ಯಾನ್ಸ್ ಅನ್ನ ತಗೊಂಡ್ಬರೋಣ. ನಮ್ಮ ತಂಡದ ನೃತ್ಯಗಾರ್ತಿ ಕಲ್ಯಾಣಿ ರೆಡಿ? ಟ್ರೆಡಿಷನ್ ಬಿಕ್ಕೇಡಿ. ಹಲೋ, ಓಕೆ, ಧನ್ಯವಾದಗಳು. ಬರಲಿ, ಜೋರಾದ ಚಪ್ಪಾಳೆ ಬರಲಿ ನಮ್ಮ ತಂಡದ. ಓಕೆ, ಧನ್ಯವಾದಗಳು ಕಲ್ಯಾಣಿ ಅವರಿಗೆ ಅಂತ ಹೇಳ್ತಾ ಈಗ ಕೇಳೋಣ ಮತ್ತೊಂದು ವಿಶೇಷವಾದಂಥ ಗೀತೆನ. ಆತ್ಮೀಯರೇ, ಇವತ್ತು ಹೆಸರಾಂತ ಕಲಾವಿದರು ಇರಲ್ಲ. ನಮ್ಮ ಯಲ್ಲೇಶಣ್ಣ ಅಂತೂ ದೊಡ್ಡ ಕಲಾವಿದರು. ಈಗ ಅವರೆಲ್ಲರನ್ನ ನಮ್ಮ ಶೇಖರ್ ಬಾಬು ಹುಲ್ಯಾಳ್ ಅವರು ಸರ್ ಒಂದು ನಿಮಿಷ ಅವ್ರನ್ನೆಲ್ಲ ಗೌರವಿಸ್ಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ಇವತ್ತು ನಾಡಿನ ಹಲವಾರು ಮಹನೀಯರನ್ನೆಲ್ಲ ಕೈ ಮಾಡಿ ತೋರಿಸುವಂಥ ಸ್ನೇಹಿತರು, ದಯಮಾಡಿ ಮೀರಾ ನಮ್ಮ ಮುಂದ್ಗಡೆ ಬರಬೇಕು ಒಂದು ನಿಮಿಷ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಕಲಾದೇವತೆ ಮಗ, ಅನೇಕ ಕಲಾವಿದರಿಗೆ ಹೊಟ್ಟೆಗೆ ಅನ್ನ ಕೊಡುವಂಥ ಪುಣ್ಯಾತ್ಮ
ಇದೇ ನಮ್ಮ ಪಕ್ಕದ ಜಮಖಂಡಿ ತಾಲೂಕಿನ ಸಸಾಲಟ್ಟಿ ಗ್ರಾಮದವರು. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಾನು ಅಂತ ಎಲ್ಲ ಆರ್ಕೆಸ್ಟ್ರಾ ಮೇಳಗಳನ್ನ ಮೂಲೆ ಗುಂಪು ಮಾಡಿ ಕಲಾವಿದರು ಹೊಟ್ಟೆ ಕೊಟ್ಟಿರ್ತಕ್ಕಂಥ ನಮ್ಮ ಪುಣ್ಯಾತ್ಮ ಮೀರಾ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಅಪ್ಪೋರವ್ರಿಗೆ ಗೌರವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಟ್ರೆಡಿಂಗ್ ಸ್ಟಾರ್ ನಿಮ್ಮೆಲ್ಲರ ಮನೆಯ ಜಾನಪದ ಲೋಕದ ಧ್ರುವತಾರೆ ಮಿಜುಕಣ್ಣ ಮೈಲಾರಿ ಅವರಿಗೆ ಕೂಡ ಶೇಖರ್ ಬಾಬು ಹುಲ್ಯಾಳ್ ಅವರ ಕುಟುಂಬದ ಪರವಾಗಿ ಗೌರವ ಸನ್ಮಾನವನ್ನು ಶೇಖರ್ ಬರ್ರಿ ಸರ್ ಒಂದು ನಿಮಿಷ. ಅಂತ ಪುಣ್ಯಾತ್ಮರು ಈ ನಾಡಿಗೆ ತಡ್ರಿ ನಾವು ಒಂದು ನಿಮಿಷ ನಮ್ಮ ಊರಿಗೆ ಬಂದಾರ ಅವ್ರಿಗೆ ಅಣ್ಣ, ಮಿಜುಕಣ್ಣ ಮೈಲಾರಿ ಅವ್ರಿಗೆ ಶೇಖರ್ನ ಈ ಎರಡೂ ಜೋಡಿಗಳು ಮೀರಾ ಮತ್ತು ಮಿಜುಕ್ ಮೈಲಾರಿ ಅವರು ಬಹಳ ಇಬ್ರು ಕೂಡ ಒಂದು ದೊಡ್ಡ ಕ್ರಾಂತಿನ ಅದ್ಯಾವ್ದಪ್ಪ ಅಂತಂದ್ರ ಕಲ್ಯಾಣದೊಳಗೆ ಬಸವಣ್ಣನ ಕ್ರಾಂತಿ, ಕಲಿಯುಗದೊಳಗೆ ಜನಪದ ಕ್ರಾಂತಿ ಮಾಡುವಂತ ಈರುವರು ಅಣ್ಣನಂದಿರಿಗೆ ನಾವು ನಮ್ಮೂರಿನ ವತಿಯಿಂದ ಅಭಿನಂದನೆ ಹೇಳಲೇಬೇಕು ಅಂತಕ್ಕಂಥದ್ದು ಸರ್. ನಮ್ಗೆ ಯಾವತ್ತೂ ನಾವು ಚಿರಋಣಿ ಸರ್. ಅದ್ರ ಜೊತೆಗೆ ವಿಜಯಪುರದ ಸಹೋದರಿ ನಮ್ಮ ಬಾರಮ್ಮ ಬಹಳ ಈಗ ನೃತ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು, ಹಾಡೋದ್ರ ಜೊತೆಗೆ ನೃತ್ಯದಲ್ಲಿ ಸ್ವಲ್ಪ ತಡ್ಕೊಮ್ಮ ನೀ ಅಣ್ಣನ ಹಿಂದೆ ಹಾಕಿದಾಗ ನಮ್ಗೆ ಅಂಜಿಕೆ ಹಾಕ್ಬೇಡ್ರಿ. ಯಾಕಂದ್ರೆ ಅವ್ರಿಗೆ ನಮ್ಮ ಸಹೋದರಿಗೆ ಪ್ರಮೀಳಾ ಅವ್ರಿಗೆ ಗೌರವಿಸ್ತಾ ಇದ್ದಾರೆ. ನಮ್ಮ ಶೇಖರ್ ಅವ್ರ ಕ್ಲಾಸ್ಮೇಟ್ ಅಂತ ಗೊತ್ತಾಯ್ತು, ಬಹಳ ಖುಷಿಯಾಗಿತ್ತು. ಆ ವಿಜಯಪುರದ ಹೆಣ್ಣುಮಗಳಿಗೆ ಅಥಣಿಯ ಶಿವೋಗಿ ನಾಡಿನಿಂದ ಗೌರವ ಸನ್ಮಾನ ಆಗ್ತಾ ಇದೆ. ಅವ್ರಿಗೆ ಕೂಡ ಧನ್ಯವಾದ ಹೇಳ್ತಾ ಇದೀವಿ. ಅಥಣಿಯ ನಮ್ಮ ಕರ್ನಾಟಕ ಕಲಾರತ್ನ ಪ್ರಶಸ್ತಿಯನ್ನ ಕೃಷ್ಣಾ ತೀರದ ಗಾನಕೋಗಿಲೆ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಪ್ರಮೀಳಾ ಮಾಳಿ ಅವ್ರಿಗೆ ನಮ್ಮ ಮಡಿಕೇರಿಯ ಸಹೋದರಿಯವರು ಹೆಸರು ಗಿರಿಜಾ ಮಡಿಕೇರಿಯಿಂದ ಬಂದಿರತಕ್ಕಂಥ ಕಲಾವಿದೆ ಗಿರಿಜಾ ಮೇಡಮ್ ಅವ್ರಿಗೆ ಗೌರವಿಸ್ಬೇಕು. ಅವರು ಹಾಡ್ತಾರೆ. ಓಕೆ, ಮಡಿಕೇರಿ ಸಿಪಾಯಿ. ಓಕೆ, ಇಲ್ಲ ಸರ್, ಒಟ್ಟು ನಮ್ಮ ನಾಡಿಗೆ ಬಂದಾರ. ಪ್ರಮೀಳಾ, ನೀನು ಕೂಡ ಬೆಳೆದು ದೊಡ್ಡವಳಾಗುವ, ಬಹಳ ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ನಲ್ಲಿದೆ. ಅಪ್ಪು ಪೂಜಾರಿ ಅವರ ತಂಡ ನಿಮ್ಮ ಜೊತೆಗಿರುತ್ತೆ. ನಮ್ಮ ಮಿಜುಕಣ್ಣ ಮೈಲಾರಿ ಶಂಕರ್ ಅವ್ರ ಜೊತೆಗೂಡಿ ಮೀರಾನ ಯಾವತ್ತೂ ಕೂಡ ತಪ್ಪಿ ಮಾತಾಡಕ್ ಹೋಗ್ಬೇಡ, ಹಚ್ಕೊಂಡು ಹಾದಿ ಅಂದ್ರೆ ಮೆಚ್ಚಿ ಬೆಳೆಸುವಂತ ಮೀರಾ ಅವರು ಅದಾರ. ಅದಕ್ಕೆ ದಯಮಾಡಿ ಹಾರಕೋರಿ, ಅವ್ರಿಗೂ ಕೂಡ ಧನ್ಯವಾದಗಳು. ಈಗ ಶಂಕರ್ನ ಆತ್ಮೀಯ ಅವ್ರಿಗೆ ಭಾಳ ಕೆಟ್ಟ ಬೆಳೆಸ್ತಾನ ಸರ್ ಸರ್ ನಿಮ್ನೆಲ್ಲ ಎಷ್ಟ್ ಮಂದಿ ಬೆಳೆಸ್ತಿ ಸರ್. ಆಕ್ಚುಲಿ ಫಸ್ಟ್ ಟೈಮ್ ಅಲ್ಲ ಸರ್ ನಾನು ನಿಮ್ಮನ್ನು ನೋಡಿದ್ದು. ಈ ಮ್ಯೂಸಿಕ್ ಮೈಲಾರಿ ಆಗೋಕಿನ ಪೂರ್ವದೊಳಗ ನಾನು ರಂಗಭೂಮಿ ಕಲಾಕ್ಷೇತ್ರದೊಳಗೆ ಇದ್ದಾಗ ನಾವು ಬಹಳ ಪರಿಚಯ ಸರ್. ಒಂದು ಗುಲ್ಬರ್ಗ ಕಾರ್ಯಕ್ರಮದೊಳಗೆ ನಿಮ್ಮನ್ನ ಸಿಕ್ಕಿ ಸರ್. ಅದಕ್ಕೆ ಸರ್ ಎಲ್ಲೋ ನೋಡಿ ನಾನಂತ ಬಹಳ ಹಳಿ ಪರಿಚಯ ಸರ್. ನಮ್ಮ ಒಳ್ಳೆ ಜಾನಪದ ಕಲಾವಿದರು ನಮ್ಮ ಸರ್. ಮೂಲ ಜನಪದ ಗೆಳತಿ ಕಲಬುರಗಿಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ, ಅಲ್ಲಿ ಅಣ್ಣನವರು ಕೂಡ ಪಾಲ್ಗೊಂಡಿದ್ರು ಅಂತ ಬಹಳ ಸಂತೋಷದ ವಿಷಯ. ಕಲಾವಿದರಿಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಕೊಡುವಂತ ಮನೋಭಾವ ನಮ್ದಾಗಿದೆ. ಕಲೆ ಬೆಳಿಬೇಕು, ಕೊಲೆ ಆಗಬಾರ್ದು. ಕಲಾವಿದರಿಗೆ ನೋವಾದ್ರೆ ನಾವು ಯಾರನ್ನೂ ಬಿಡಂಗಿಲ್ಲ. ನಿಮ್ಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಣ್ಣನಿಗೆ ಫೋನ್ ಮಾಡಿದ್ದೆ ನಾನು, ಯಾವುದೇ ಇರಲಿ ನಾವು ಇದೀವಿ ಅಂತೇಳಿ. ಅದ್ರ ಜೊತೆಗೆ ನಮ್ಮ ಕಲ್ಯಾಣಿ ಬಾರಮ್ಮ, ಭಾಳ ಸಣ್ಣ ಹುಡುಗಿ ಅವಾಗ ನಮ್ಮ ಅಂಜಲಿ ವಾಳವೆ ಅವರೆಲ್ಲ ನೃತ್ಯ ಮಾಡೋ ಸಂದರ್ಭದಲ್ಲಿ ಬೆಳಗಾವಿಯಿಂದ ಇವಳು ಕೂಡ ಭಾಳ ಹೆಸರು ಬೆಳೆಸಿರಿ ಸರ್ ನೀವು. ಅಂತಹ ನಮ್ಮ ಕಲ್ಯಾಣಿಯವರಿಗೆ, ಬೆಳಗಾವಿಯ ಕಲ್ಯಾಣಿಯವರಿಗೆ ವಿಜಯಪುರ ಲಕ್ಷ್ಮಿಯವರು ಅವ್ರಿಗೆ ಗೌರವಿಸ್ತಾ ಇದ್ದಾರೆ ಭಾಳ ಖುಷಿಯಾಗಿ. ಇಂಥ ಕಲಾವಿದರಿಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳಿ, ಮತ್ತೆ ಯಾರು ಉಳಿದ್ರು? ಎಲೆಕ್ಷನ್ TV9 ಕಲಾವಿದ ಕ್ಷಮೆ ಇರಲಿ. ಯಾಕಂತಂದ್ರೆ ನಮ್ಮ ಗೋಕಾಕ್ ನಾಡಿನ ಕರದಂಟೆ ನಾಡಿನ ಪುಣ್ಯಾತ್ಮರು TV9 ಕಲಾವಿದರು, ಹಾಸ್ಯ ಕಲಾವಿದರು, ಜೊತೆಗೆ ನಮ್ಮ ಸ್ವಾತಿಯವರು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಾಗ ನಿರ್ಣಾಯಕರಾಗಿ ಒಳ್ಳೆಯ ನಿರ್ಣಯವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು. ಅಂತಹ LH ಕುಮಾರನ ಮೆಳವಂಕಿಯವರಿಗೆ ಆತ್ಮೀಯ ಸ್ನೇಹಿತರು, ಅವ್ರಿಗೂ ಕೂಡ ನಮ್ಮ ರೆಡ್ಡಿರೆಡ್ಡಿ ಗ್ರಾಮದ ಹುಲ್ಯಾಳ ಕುಟುಂಬದ ಪರವಾಗಿ ಅಪ್ಪು ಪೂಜಾರಿ ಅವರಿಗೆ ಅವರು ಗೌರವಿಸ್ತಾ ಇದ್ದಾರೆ. ಸೊ ಇವ್ರು ಏನದೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಒಂದು ಹಾರನ್ನ ಎಲ್ಲ ಕಲಾವಿದರು ಕೊರಳಿಗೆ ಹಾಕ್ಲಾರ್ದೆ ನಮ್ಮ ಮೈಲಾರಿ ಅವ್ರ ಕೈಯಲ್ಲಿ ಒಂದು ಹಾರ ಕೊಡ್ರಪ್ಪ. ಎಲ್ಲ ಒಂದು ಹಾರ ಕೊಟ್ರೆ ಎಲ್ಲ ಅವ್ರ ಕೈಯಾಗ ಕೊಟ್ಟಂಗ. ದಯಮಾಡಿ ಮುಂದ್ಗಡೆ ಬರ್ಬೇಕಣ್ಣ, ಯಾಕಂದ್ರೆ ಅವರು ಇವ್ರ ಹೆಸರು ಕರೆಯೋದಕ್ಕಿಂತಲೂ ಲೇಟ್ ಆಗಿದೆ. ಈ ಒಂದು ಹಾರನ್ನ ನೋಡಿ, ಇದು ಕಲಾವಿದರ ಧರ್ಮ ಅಂತಕ್ಕಂಥದ್ದು. ಅದಕ್ಕೆ ಬರ್ಲಿ ಒಂದ್ಸರಿ ಜೋರಾದ ಚಪ್ಪಾಳೆ. ಧರ್ಮವೇ ಜಯವೆಂಬ ಮಂತ್ರವನ್ನ ಪಡಿಸಿರ್ತಕ್ಕಂಥ ಮೈಲಾರಿ ಅವ್ರ ಕಡೆ ಮತ್ತೊಮ್ಮೆ ಅವ್ರ ತಂಡಕ್ಕೆ ಬರ್ಲಿ ಜೋರಾದ ಚಪ್ಪಾಳೆ. ಓಕೆ, ಧನ್ಯವಾದಗಳು ಗುರುಗಳಿಗೆ, ಧನ್ಯವಾದಗಳನ್ನ ಹೇಳ್ತಾ ಹಲೋ ಓಕೆ ಕೇಳೋಣ ಒಂದು ವಿಶೇಷವಾದಂತ ಮತ್ತೊಂದು ಗೀತೆ ಮ್ಯೂಸಿಕ್ ಮೈಲಾರಿ ಹಾಗೂ ಗಿರ್ಜಾ ಅವರಿಂದ ಕೇಳೋಣ ಒಂದು ವಿಶೇಷವಾದ ಗೀತೆ. ಅಪೇಕ್ಷೆ ಮೇರೆಗೆ ರೊಕ್ಕ ಅಂತ ಯಾಕೆ ಸಾಹಿತ್ಯ ಗೀತೆ ಅಂತ ಕೇಳ್ತಾ ಇದಾರೆ. ಓಕೆ ರೆಡಿ ಆರ್ದೇನ್ ಬೈ